ನಾಯಕತ್ವ ಬದಲಾವಣೆ ಇಲ್ಲ ಅಂತ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ಲಾನಿಂಗ್ ಗಳನ್ನ ಚೇಂಜ್ ಮಾಡದಂಗೆ ಕಾಣಿಸ್ತಾ ಇದೆ. ಹೊಸ ವರಸೆಗಳಿಗೆ ನಾಂದಿ ಹಾಡ್ತಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಕೂಡ ಪ್ರಶ್ನೆ. ಇಷ್ಟು ದಿನಗಳ ಕಾಲ ದೆಹಲಿಗೆ ಹೋಗೋದು, ವರಿಷ್ಠರನ್ನ ಭೇಟಿಯಾಗುವುದು, ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಇದನ್ನೆಲ್ಲ ಮಾಡ್ತಾ ಇದ್ರು. ಹೈಕಮಾಂಡ್ ವಿರುದ್ಧವೇ ಈಗ ಅಸ್ತ್ರ ಬಳಕೆ ಮಾಡೋದಕ್ಕೆ ಕನಕಪುರದ ಬಂಡೆ ಮುಂದಾದ್ರ ಅನ್ನೋದು. ಯಾಕಂದ್ರೆ ನಿನ್ನೆ ಮಾತನಾಡಿರುವಂತಹ ಮಾತುಗಳು ಕೂಡ ಹಂಗೆ ಇದೆ. ಸಿಎಂ ಡಿಸಿಎಂ ಹೇಳಿಕೆಗಳಿಂದ ಹೈಕಮಾಂಡ್ಗೆ ಟೆನ್ಷನ್ ಕೂಡ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಹೊತ್ತಲ್ಲೇ ಸಿಎಂ ಡಿಸಿಎಂ ಅಚ್ಚರಿಯ ನಡೆ ಅನುಸರಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಬಾಯಲ್ಲಿ ಕೆಪಿಸಿಸಿ ಅಧ್ಯಕ್ಷದ ಸ್ಥಾನದ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಕೂಡ ಅದನ್ನ ಮತ್ತೆ ಪುನರುಚ್ಚರಿಸುತ್ತಿದ್ದಾರೆ. ಇದರ ನಡುವೆ ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ ಅಂತ ಹೈಕಮಾಂಡ್ ಕೂಡ ಹೇಳಿಬಿಟ್ಟಿದೆ. ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ದಾಳ ಉರುಳಿಸೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ ಅಂತ. ಹಾಗಾಗಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ನಡೆ. ಇಬ್ಬರೂ ಕೂಡ ಅನಿವಾರ್ಯ ಪಕ್ಷಕ್ಕೆ, ಇಬ್ಬರೂ ಕೂಡ ಪ್ರಬಲ ನಾಯಕರು. ಹಾಗಾಗಿ ಇಬ್ಬರನ್ನ ಕೂಡ ಒಟ್ಟಿಗೆ ತೆಗೆದುಕೊಳ್ಳೋದು ಹೇಗೆ ಅನ್ನುವಂಥ ಟೆನ್ಷನ್ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಶುರುವಾಗಿದೆ ಅನ್ನೋದರ ಡೀಟೇಲ್ಸ್ ಇದು.